Hi friends, welcome back. So in the last lecture we have did your preparation of nitrogen. So preparation of nitrogen ಅಂದರೆ ನೈಟ್ರೋಜನ್ ಅನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಆ್ಯಂಡ್ ಅದರ ಫಿಸಿಕಲ್ ಪ್ರಾಪರ್ಟೀಸ್ ಏನು, ಅದರ ಕೆಮಿಕಲ್ ಪ್ರಾಪರ್ಟೀಸ್ ಏನು ಮತ್ತು ಅದರ ಯೂಸಸ್ ಏನು ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಿಪ್ರೇಷನಲ್ಲಿ ಒಂದು ಕಮರ್ಷಿಯಲ್ ಪ್ರಿಪ್ರೇಷನ್ ಆಫ್ ನೈಟ್ರೋಜನ್ ಮತ್ತು ನಮ್ಮ ಲ್ಯಾಬೊರೇಟರಿ ಪ್ರಿಪ್ರೇಷನ್ ಆಫ್ ನೈಟ್ರೋಜನ್ ನೋಡಿದ್ವಿ. ಅದಾಗಿಂದ ಅದರದ್ದೇ ಆದಂಥ ಫಿಸಿಕಲ್ ಪ್ರಾಪರ್ಟೀಸ್ ಯಾವ ಥರ ಇರ್ತೈತಿ ಆ್ಯಂಡ್ ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಯಾವ ಥರ ಇರ್ತೈತಿ, ಅಂದರೆ ಮೆಟಲ್ಸ್ ಜೊತೆ ಯಾವ ಥರ ರಿಯಾಕ್ಟ್ ಆಗ್ತೈತಿ ಮತ್ತು ನಿಮ್ಮ ನಾನ್ ಮೆಟಲ್ಸ್ ಜೊತೆ ಯಾವ ಥರ ರಿಯಾಕ್ಟ್ ಆಗ್ತೈತಿ ಅಂತ ನೋಡಿದ್ರಿ. ಅದಾಗಿಂದ ನಾವು ಯೂಸಸ್ ಆಫ್ ನೈಟ್ರೋಜನ್ ನೋಡಿದ್ವಿ, ಅಂದರೆ ನಮ್ಮ ನೈಟ್ರೋಜನನ್ನು ಮೇಜರ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂತೆ ಯೂಸಸ್ ಆಫ್ ನೈಟ್ರೋಜನ್ ನೋಡಿದ್ವಿ. ಸೊ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ. ಸೊ ಅಮೋನಿಯಾ ಪ್ರಿಪರೇಷನ್ನ ಯಾವ ಥರ ಮಾಡ್ತಾರೆ ಅಂತ ನೋಡ್ತೀರಿ. ನಿಮಗೆ ಅಮೋನಿಯಾ ಅಂದ್ರೆ ಫಾರ್ಮುಲಾ ಗೊತ್ತೈತಿ. ಅಮೋನಿಯಾ ಅಂದ್ರೆ ಫಾರ್ಮುಲಾ ಏನು, ನಮಗೆ NH3. ಸೊ NH3 ಬಂತಂದ್ರೆ ಅಮೋನಿಯಾ ಅಂತ ತೊಗೋತೀವಿ. ಅದೇ NH4 ಬಂತಂದ್ರೆ ನಾವೇನು ತೊಗೋತೀವಿ ಅದನ್ನು ಅಮೋನಿಯಂ ಅಂತ ಕೌಂಟ್ ಮಾಡ್ತೀವಿ. ಸೊ ಪ್ರಿಪ್ರೇಷನ್ ಆಫ್ ಅಮೋನಿಯಾ ತೊಗೊಂಡ್ರಿ ಅಂದ್ರೆ ಅಥವಾ ನಮ್ಮ ಅಮೋನಿಯಾ ಪ್ರೆಸೆನ್ಸ್ ಎಲ್ಲಿ ಇರುತ್ತೆ ಅಂತ ತೊಗೊಂಡ್ರಿ ಅಂದ್ರೆ ನಮ್ಮ ಅಮೋನಿಯಾ ಏನಿರ್ತೈತಿ ಏರೊಳಗೂ ಪ್ರೆಸೆಂಟ್ ಇರ್ತೈತಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಅ ಸಾಯಿಲ್. ಸೊ ನಮ್ಮ ಅಮೋನಿಯಾ ಏನಿರ್ತೈತಿ ನಮ್ಮ ಏರೊಳಗೂ ಪ್ರೆಸೆಂಟ್ ಇರ್ತೈತಿ ಮತ್ತು ಸಾಯಿಲ್ಸನ್ನು ಪ್ರೆಸೆಂಟ್ ಇರ್ತೈತಿ. ಸೊ ಮೇಜರ್ ಆಗಿ ಸ್ಮಾಲ್ ಸ್ಕೇಲ್ ಕ್ವಾಂಟಿಟಿ ಅಥವಾ ಕಡಿಮೆ ಅಂದರೆ ಸ್ಮಾಲ್ ಸ್ಕೇಲ್ ಕ್ವಾಂಟಿಟಿ ಆಗಿರ್ಬೋದು ಅಥವಾ ಲ್ಯಾಬೊರೇಟರಿ ಪ್ರಿಪ್ರೇಷನ್ ಅಂದರೆ ಯಾವ ಥರ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ಕಾಂಪೌಂಡ್ಸ್ ಲೈಕ್ ಯೂರಿಯಾ. ಸೊ ಒಂದು ನಾವು ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂದ್ರೆ ಬೈ ಯೂಸಿಂಗ್ ಯೂರಿಯಾ ನಾವೇನು ಮಾಡ್ಬೋದು ನಮ್ಮ ಅಮೋನಿಯಾನ್ ಪ್ರಿಪೇರ್ ಮಾಡ್ಬೋದು ಅಥವಾ ಬೈ ಯೂಸಿಂಗ್ ಅಮೋನಿಯಂ ಕ್ಲೋರೈಡ್. ಸೊ ಯೂರಿಯಾ ಅಂದ್ರೆ ಫಾರ್ಮುಲಾ ನಿಮಗೇನು ಬರ್ತೈತಿ NH2CO NH2. ಸೊ ಬೈ ಯೂಸಿಂಗ್ ಯೂರಿಯಾ ನಾವೇನು ಮಾಡ್ಬೋದು ನಮ್ಮ ಅಮೋನಿಯಾ ಪ್ರಿಪೇರ್ ಮಾಡ್ಬೋದು. ಆರ್ ಬೈ ಯೂಸಿಂಗ್ ಅಮೋನಿಯಂ ಕ್ಲೋರೈಡ್ ಏನು ಮಾಡ್ಬೋದು ನಮ್ಮ ಯೂರಿಯಾ ಪ್ರಿಪೇರ್ ಮಾಡ್ಬೋದು ಅಥವಾ ಬೈ ಯೂಸಿಂಗ್ ಅಮೋನಿಯಂ ಸಲ್ಫೇಟ್. ಸೊ NH42 ಆ್ಯಂಡ್ SO4. ಸೊ ಇವು ಮೂರನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ನಮ್ಮ ನೈಟ್ರೋಜನನ್ನು ಪ್ರಿಪೇರ್ ಮಾಡ್ಬೋದು ಇನ್ನು ಸ್ಮಾಲ್ ಸ್ಕೇಲ್ ಕ್ವಾಂಟಿಟಿ ಅಥವಾ ಇನ್ನು ಸ್ಮಾಲ್ ಸ್ಕೇಲ್ ಆಗಿ ನಾವೇನು ಮಾಡ್ಬೋದು ನಮ್ಮ ಅಮೋನಿಯಾನ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲೇನು ಯೂರಿಯಾ ತಗೋತಿರಲ್ಲ, ಈ ಯೂರಿಯಾನ ನಾವು ಡಿಕೆ ಆಯ್ತಂದ್ರೆ ಅಥವಾ ಡಿಕಾಂಪೋಸ್ ಆಯ್ತಂದ್ರೆ ಏನು ನಾವು ಹೇಳ್ತೀವಲ್ಲ ನಮ್ಮ ಯೂರಿಯಾ ಅಂದ್ರೆ ಮೇಜರ್ ಆಗಿ ನಮ್ಮ ಈ ಕ್ರಾಪ್ಸಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಜಾಸ್ತಿ ಪ್ರಾಡಕ್ಟ್ ಬರಲಿ ಅಥವಾ ಜಾಸ್ತಿ ಕ್ರಾಪ್ಸ್ ಬರಲಿ ಅಂತ ನಾವೇನು ಯೂರಿಯಾ ಯೂಸ್ ಮಾಡ್ತೀವಲ್ಲ, ಆ ಯೂರಿಯಾ ಸಾಯಿಲಲ್ಲಿ ಪ್ರೆಸೆಂಟ್ ಇರೋದು ಏನಾಗ್ತೈತಿ ಅಂದ್ರೆ ನಮ್ಮ ವಾಟರ್ ಜೊತೆ ರಿಯಾಕ್ಟ್ ಆಗಿ ಡಿಕಾಂಪೋಸ್ ಆಗ್ತೈತಿ ಅಥವಾ ಡಿಕೆ ಆಯ್ತಂದ್ರೆ ಅದು ಏನು ಕೊಡ್ತೈತಿ ನಮಗೆ ಅಮೋನಿಯಂ ಕಾರ್ಬೋನೇಟ್ ಕೊಡ್ತೈತಿ. ಸೊ ಆ ಅಮೋನಿಯಂ ಕಾರ್ಬೋನೇಟ್ ಫರ್ದರ್ ಡಿಕಾಂಪೋಸ್ ಆಗಿ ಏನು ಪ್ರೊವೈಡ್ ಮಾಡ್ತೈತಿ ಅಂದ್ರೆ ನಮಗೆ ಅಮೋನಿಯಾನ ಪ್ರೊವೈಡ್ ಮಾಡ್ತೈತಿ. ಅದು ರಿಯಾಕ್ಷನ್ ಯಾವ ಥರ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ದಿಸ್ ಈಸ್ ಯುವರ್ ಯೂರಿಯಾ. ಈ ಯೂರಿಯಾ ಏನಾಗ್ತೈತಿ ಅಂದ್ರೆ ನಮಗೆ ವಾಟರ್ ಜೊತೆ ಇಂಟರಾಕ್ಟ್ ಆಗ್ತೈತಿ. ಯಾಕಂದ್ರೆ ನಮ್ಮ ಸಾಯಿಲಲ್ಲಿ ಯೂರಿಯಾ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಸಾಯಿಲಲ್ಲಿ ಏನಿರ್ತೈತಿ ನಮಗೆ ವಾಟರ್ ಮಾಲಿಕ್ಯೂಲ್ಸ್ ಇರ್ತೈತಿ. ಈ ವಾಟರ್ ಮಾಲಿಕ್ಯೂಲ್ಸು ಯೂರಿಯಾ ಜೊತೆ ರಿಯಾಕ್ಟ್ ಆಗಿ ಏನು ಪ್ರೊವೈಡ್ ಮಾಡ್ತೈತಿ ಅಂದ್ರೆ ನಮಗೆ ಅಮೋನಿಯಂ ಕಾರ್ಬೋನೇಟ್, ದಟ್ ಈಸ್ ಯುವರ್ NH4 twice CO3 ಪ್ರೊವೈಡ್ ಆಗ್ತೈತಿ. ಅಂದರೆ ನಮ್ಮ ಯೂರಿಯಾ ಏನಾಗ್ತೈತಿ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನು ಪ್ರೊವೈಡ್ ಮಾಡ್ತೈತಿ ನಮಗೆ ಅಮೋನಿಯಂ ಕಾರ್ಬೋನೇಟ್ ಪ್ರೊವೈಡ್ ಆಗ್ತೈತಿ. ಈ ಫಾರ್ಮ್ ಆದಂಥ ಅಮೋನಿಯಂ ಕಾರ್ಬೋನೇಟ್ NH4 twice CO3 ಇದು ಏನಾಗ್ತೈತಿ ಅಂದ್ರೆ ಫರ್ದರ್ ಡಿಕಾಂಪೋಸ್ ಆಗಿ ಇಟ್ ವಿಲ್ ಪ್ರೊವೈಡ್ ಅಮೋನಿಯಾ ಅಲಾಂಗ್ ವಿತ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದನ್ನೇನಂತ ತಗೋತೀವಿ ನಾವು ಡಿಕೆ ಆಫ್ ಯೂರಿಯಾ ಆರ್ ಅ ಡಿಕಾಂಪೋಸಿಷನ್ ಆಫ್ ಯೂರಿಯಾ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಸಾಯಿಲ್ ಗಿವ್ಸ್ ಅ ಅಮೋನಿಯಾ. ಅಂದರೆ ನಮ್ಮ ಸಾಯಿಲಲ್ಲಿ ಇರ್ತಕ್ಕಂಥ ಯೂರಿಯಾ ಏನಾಗ್ತೈತಿ ಡಿಕಾಂಪೋಸ್ ಆಗಿ ಏನು ಕೊಡ್ತೈತಿ ಅಮೋನಿಯಂ ಕಾರ್ಬೋನೇಟ್ ಕೊಡ್ತೈತಿ. ಸೊ ಈ ಫಾರ್ಮ್ ಆದಂಥ ಅಮೋನಿಯಂ ಕಾರ್ಬೋನೇಟ್ ಫರ್ದರ್ ಡಿಕಾಂಪೋಸ್ ಆಗಿ ಏನು ಕೊಡ್ತೈತಿ ನಮಗೆ ಅಮೋನಿಯಾ ಕೊಡ್ತೈತಿ. ಅದ್ರ ಜೊತೆ ಏನು ಪ್ರೊವೈಡ್ ಆಗ್ತೈತಿ ನಮಗೆ ವಾಟರ್ ಮಾಲಿಕ್ಯೂಲು ಮತ್ತು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಹೋದ್ರಿ ಅಂದ್ರೆ ಇಲ್ಲಿ ನೋಡ್ರಿ ನೈಟ್ರೋಜನ್ 1 ಆ್ಯಂಡ್ ನೈಟ್ರೋಜನ್ 2 ನೈಟ್ರೋಜನ್ ಐತಿ, ಹೈಡ್ರೋಜನ್ 2 ಆ್ಯಂಡ್ ಹೈಡ್ರೋಜನ್ 2. ಟೋಟಲ್ ಹೈಡ್ರೋಜನ್ ಎಷ್ಟಿದಾವೆ ನಮಗೆ 4 ಇದಾವೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದಾವೆ 6 ಇದಾವೆ. ಬಟ್ ಇಲ್ಲಿ ಹೈಡ್ರೋಜನ್ ಎಷ್ಟಾಗೈತಿ ನಮಗೆ 8 ಆಗೈತಿ. ಸೊ ಇಲ್ಲಿ ನೀವು 2H2 ಹಾಕೊಂಡ್ರಿ ಅಂದ್ರೆ ಹೈಡ್ರೋಜನ್ 8 ಆಗ್ತೈತಿ ಆ್ಯಂಡ್ ಇಲ್ಲೂ ಕೂಡ ಹೈಡ್ರೋಜನ್ ಎಷ್ಟು ಆಗ್ತೈತಿ 8 ಆಗ್ತೈತಿ. ಆ್ಯಂಡ್ ಆಕ್ಸಿಜನ್ ಬಂದ್ರಿ ಅಂದರೆ ಇಲ್ಲಿ ಆಕ್ಸಿಜನ್ 2 ಐತಿ, ಇಲ್ಲಿ ಆಕ್ಸಿಜನ್ 1 ಐತಿ, 3 ಐತಿ. ಆ್ಯಂಡ್ ಟೋಟಲ್ ಆಕ್ಸಿಜನ್ಸ್ 3 ಇದಾವೆ. ಆ್ಯಂಡ್ ನೆಕ್ಸ್ಟ್ ಒಂದು ಕಾರ್ಬನ್. ಸೊ ಅದೇ ಥರ ಕೆಳಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ನೈಟ್ರೋಜನ್ 2 ಅದಾವು, ಬಟ್ ನಿಮ್ಮ ನೈಟ್ರೋಜನ್ ಒಂದೇ ಇರೋದ್ರಿಂದ ಇದನ್ನೇನು ಮಾಡ್ಕೋರಿ 2NH3 ಮಾಡ್ಕೊಂಡ್ರಿ ಅಂದ್ರೆ 2 ನೈಟ್ರೋಜನ್ನ
ಎರಡು ನೈಟ್ರೋಜನ್ನ ಹೈಡ್ರೋಜನ್ ಎಷ್ಟು ಅದಾವೆ 8 ಅದಾವು ಇಲ್ಲಿ ಹೈಡ್ರೋಜನ್ 6 ಪ್ಲಸ್ 2 ಹೈಡ್ರೋಜನ್ 8 ಆ್ಯಂಡ್ ಆಕ್ಸಿಜನ್ 3 1 ಆಕ್ಸಿಜನ್ 2 ಆಕ್ಸಿಜನ್ 3 ಆ್ಯಂಡ್ ಕಾರ್ಬನ್ 1 ಕಾರ್ಬನ್ 1 ಸೊ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ನೀವು 2H2O ಮಾಡ್ಕೊಂಡ್ರಿ ಅಂದ್ರೆ ನಮ್ದು ರಿಯಾಕ್ಷನ್ ಏನಾಗ್ತೈತಿ ಕಂಪ್ಲೀಟ್ ಬ್ಯಾಲೆನ್ಸ್ ಆಗ್ತೈತಿ ಸೊ ಇಟ್ ಈಸ್ ಒನ್ ಆಫ್ ದ ಪ್ರಿಪರೇಷನ್ ಆಫ್ ಯುವರ್ ಅಮೋನಿಯನ ಸ್ಮಾಲ್ ಸ್ಕೇಲ್ ಅಂದ್ರೆ ಕಡಿಮೆ ಅಮೌಂಟ್ ಒಳಗೆ ನಾವು ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂದ್ರೆ ದಟ್ ಈಸ್ ಅ ಡಿಕೆ ಆರ್ ಅ ಡಿಕಾಂಪೋಸಿಷನ್ ಆಫ್ ಯುವರ್ ಯೂರಿಯಾ ವಿಚ್ ಗಿವ್ಸ್ ಅ ಅಮೋನಿಯಾ ಸೊ ಸೆಕೆಂಡ್ ಒನ್ ಯಾವುದೈತಿ ನಿಮಗೆ ದಟ್ ಈಸ್ ಅ ರಿಯಾಕ್ಷನ್ ವಿತ್ ಅಮೋನಿಯಂ ಕ್ಲೋರೈಡ್ ಸೊ ನಾವು 3 ಬರೆದಿದ್ವಿ ಅಲ್ಲ ಒಂದು ಯೂರಿಯಾ ಇನ್ನೊಂದು ಅಮೋನಿಯಂ ಕ್ಲೋರೈಡ್ ಅಂಡ್ ಥರ್ಡ್ ಒನ್ ಬರೆದಿದ್ವಿ ನಮ್ಮ ಅಮೋನಿಯಂ ಸಲ್ಫೇಟ್ ಸೊ ನಮ್ಮ ಅಮೋನಿಯಂ ಕ್ಲೋರೈಡ್ ಏನೈತಲ್ಲ ನಿಮ್ಮ NH4Cl ಏನಾಗ್ತೈತಿ ಅಂದ್ರೆ ನಿಮ್ಮ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ದಟ್ ಇಸ್ ಅ ಅಮೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಟ್ ಗಿವ್ಸ್ ಅ ಅಮೋನಿಯಾ ಅಂದರೆ ನಮ್ಮ ಅಮೋನಿಯಂ ಕ್ಲೋರೈಡ್ ಇರೋದು ಏನಾಗಿ ಚೇಂಜ್ ಆಗ್ತೈತಿ ನಮಗೆ ಅಮೋನಿಯಾ ಆಗಿ ಚೇಂಜ್ ಆಗ್ತೈತಿ ಸೊ ನಮ್ಮ ಅಮೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಟು ಗಿವ್ ಅ ಅಮೋನಿಯಾ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ ಅಂದರೆ ನಮ್ದು ಏನಾಗ್ತೈತಿ ಅಮೋನಿಯಾ ಪ್ರೊವೈಡ್ ಆಗ್ತೈತಿ ಅದ್ರ ಜೊತೆ ವಾಟರ್ ಮಾಲಿಕ್ಯೂಲ್ ಬರ್ತೈತಿ ಅದ್ರ ಜೊತೆ ಏನು ಬರ್ತೈತಿ ಅಂದ್ರೆ ನಮಗೆ ಇನ್ನೊಂದು ಪ್ರಾಡಕ್ಟ್ CaCl2 ದಟ್ ಈಸ್ ಯುವರ್ ಅಮೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಟು ಗಿವ್ ಅ ಅಮೋನಿಯಾ ಅದ್ರ ಜೊತೆ ನಮ್ಗೆ ಏನಾಗ್ತೈತಿ ವಾಟರ್ ಮಾಲಿಕ್ಯೂಲ್ ಮತ್ತು ಕ್ಯಾಲ್ಶಿಯಂ ಕ್ಲೋರೈಡ್ ಬರ್ತೈತಿ ಸೊ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನೋಡ್ಕೋತ ಹೋಗ್ರಿ ನೈಟ್ರೋಜನ್ 1 ಐತಿ ಹೈಡ್ರೋಜನ್ 4 ಐತಿ ಪ್ಲಸ್ 2 6 ಐತಿ ಬಟ್ ಹೈಡ್ರೋಜನ್ ಎಷ್ಟೈತಿ ಇಲ್ಲಿ ನಿಮ್ಮದು 5 ಐತಿ ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನು ಮಾಡಿರಿ ನಾವು 2 ಆ್ಯಡ್ ಮಾಡಿದ್ರಿ ಅಂದ್ರೆ ನಿಮ್ದು ಹೈಡ್ರೋಜನ್ ಎಷ್ಟು ಆಗ್ತೈತಿ ಇಲ್ಲಿ 6 ಪ್ಲಸ್ 2 8 ಹೈಡ್ರೋಜನ್ ಆಗ್ತೈತಿ ಬಟ್ ಇಲ್ಲಿ ನೈಟ್ರೋಜನ್ ಎಷ್ಟಾದು ನಿಮಗೆ 2 ಅದು ಇಲ್ಲಿ ನೈಟ್ರೋಜನ್ಗೆ 2 ಹಾಕಿದಿರಿ ಅಂದ್ರೆ 2 ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು ಹೈಡ್ರೋಜನ್ 8 ಪ್ಲಸ್ 2 10 ಆಯಿತು ಇಲ್ಲಿ ಹೈಡ್ರೋಜನ್ ಎಷ್ಟಾಯಿತು 6 ಇಲ್ಲಿ 2 ಐತಿ ಇಲ್ಲಿ 2 ಹಾಕೊಂಡ್ರೆ ಅಂದ್ರೆ ಹೈಡ್ರೋಜನ್ ಎಷ್ಟಾಗ್ತೈತಿ ನಿಮ್ಮದು 10 ಆಗ್ತೈತಿ ಆ್ಯಂಡ್ ನೆಕ್ಸ್ಟ್ ಬಂದ್ರಿ ಅಂದ್ರೆ ಕ್ಲೋರಿನ್ 2 ಐತಿ ಕ್ಯಾಲ್ಶಿಯಂ 1 ಐತಿ ಆಕ್ಸಿಜನ್ನ 2 ಇದಾವೆ ದಿಸ್ ಈಸ್ ಯುವರ್ CaOH ಟ್ವೈಸ್ ಆಕ್ಸಿಜನ್ 2 ಅದಾವು ಆಕ್ಸಿಜನ್ 2 ಅದಾವು ಸೊ ರಿಯಾಕ್ಷನ್ ಏನಾಗ್ತೈತಿ ನಮಗೆ ಬ್ಯಾಲೆನ್ಸ್ ಆಗ್ತದೆ ದಟ್ ಈಸ್ ಅ ಟ್ರೀಟ್ಮೆಂಟ್ ಆಫ್ ಯುವರ್ ಅಮೋನಿಯಂ ಕ್ಲೋರೈಡ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ವಿಚ್ ಗಿವ್ಸ್ ಅ ಅಮೋನಿಯಾ ಸೊ ಫಸ್ಟ್ ಒನ್ ನಮ್ಮ ಡಿಕೆ ಆಫ್ ಯೂರಿಯಾ ತೊಗೊಂಡ್ರಿ ಸೆಕೆಂಡ್ ಒನ್ನ ರಿಯಾಕ್ಷನ್ ಆಫ್ ಅಮೋನಿಯಾ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಬೈ ಯೂಸಿಂಗ್ ಅಮೋನಿಯಂ ಸಲ್ಫೇಟ್ ಸೊ ಅಮೋನಿಯಂ ಸಲ್ಫೇಟ್ ಅಂದ್ರೆ ನಿಮ್ಮ NH4 twice SO4 which reacts with the NaOH ಸೊ ಇಲ್ಲಿ ನಮ್ದು ಏನಾಗ್ತೈತಿ ಅಮೋನಿಯಂ ಸಲ್ಫೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದರೆ ಏನು ಕೊಡ್ತೈತಿ ನಮಗೆ ಅಗೇನ್ ಇಟ್ ವಿಲ್ ಗಿವ್ ಅ NH3 ಅಮೋನಿಯಾ ಕೊಡ್ತೈತಿ ಸೊ ಅಮೋನಿಯಾ ಜೊತೆ ಬೈ ಪ್ರಾಡಕ್ಟ್ಸ್ ಏನು ಬರ್ತಾವೆ ಅಂದರೆ ಇಲ್ಲಿ ನಮಗೆ ಅಗೇನ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್ ಬರ್ತೈತಿ ಅದ್ರ ಜೊತೆ ಏನು ಬರ್ತೈತಿ ಅಂದ್ರೆ ನಮಗೆ ಸೋಡಿಯಂ ಸಲ್ಫೇಟ್ ಆಸ್ ಅ ಬೈ ಪ್ರಾಡಕ್ಟ್ ಬರ್ತೈತಿ ದಟ್ ಈಸ್ ಅ ರಿಯಾಕ್ಷನ್ ಆಫ್ ಯುವರ್ ammonium sulfate with the sodium hydroxide which gives a ammonia water and a sodium sulfate as a byproduct so balance ಮಾಡ್ಕೋತ ಹೋದ್ರಿ ಅಂದ್ರೆ ಇದು ಏನಾಗ್ತೈತಿ ನಮಗೆ 2NH3 ಆಗ್ತೈತಿ ಆ್ಯಂಡ್ ಇದು ಏನಾಗ್ತೈತಿ ನಮಗೆ 2H2 ಆಗ್ತೈತಿ ಸೊ ಬ್ಯಾಲೆನ್ಸ್ ಐತಿ ನೋಡ್ರಿ ನೈಟ್ರೋಜನ್ 2 ಹೈಡ್ರೋಜನ್ನ N2 ಪ್ಲಸ್ ಇಲ್ಲಿ 2 ಹಾಕೋರಿ ಸೊ 8 ಪ್ಲಸ್ 2 10 ಆಯಿತು ಸೊ ಇಲ್ಲಿ ಎಷ್ಟೈತಿ 6 ಪ್ಲಸ್ 4 10 ಆಗ್ತೈತಿ ಆ್ಯಂಡ್ SO4 1 ಐತಿ ಸೋಡಿಯಂ 2 ಅದಾವು ಎಲ್ಲ ಏನಾಗ್ತೈತಿ ನಮಗೆ ಬ್ಯಾಲೆನ್ಸ್ ಆಯಿತು ಸೊ ದೀಸ್ ಆರ್ ದ 3 processes which are used in a preparation of ammonia in a small scale so ಇಷ್ಟೊತ್ತರೆಗೂ ನಾವು ನೋಡಿದ ದಟ್ ಇಸ್ ಅ ಸ್ಮಾಲ್ ಸ್ಕೇಲ್ ಪ್ರಿಪರೇಷನ್ ಆಫ್ ಯುವರ್ ಅಮೋನಿಯಾ ಬೈ ಯೂಸಿಂಗ್ ಯೂರಿಯಾ ಆಗಿರ್ಬೋದು ಆ್ಯಂಡ್ ಬೈ ಯೂಸಿಂಗ್ ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಬೈ ಯೂಸಿಂಗ್ ಅಮೋನಿಯಂ ಸಲ್ಫೇಟ್ ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಅ ಲಾರ್ಜ್ ಪ್ರೋಸೆಸ್ ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನಾವು ಅಮೋನಿಯಾ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ Haber process so it is a one of the important process which is used in a preparation of your ammonia and ಈ ನಿಮ್ಮ Haber process ಕೂಡ examination point of view ತಗೊಂಡ್ರು ಕೂಡ one of the important process in this chapter so ಈ ಚಾಪ್ಟರಲ್ಲಿ ಈ Haber process ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ನಿಮಗೆ 3 marks ಅಲ್ಲಿ ಕೇಳೋ ಚಾನ್ಸಸ್ ಇತ್ತು ಸೊ Haber's process ಅಂದರೆ ಏನು ಅಂದ್ರೆ that is a here it is a preparation of ammonia by using two gases that is one is nitrogen gas and second one is your hydrogen gas so ಇದೇ ರಿಯಾಕ್ಷನ್ ನಾವು ಎಲ್ಲಿ ನೋಡಿವಿ ಅಂದ್ರೆ ದಟ್ ಇಸ್ ಅ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ನಲ್ಲಿ ನೋಡಿದ್ವಿ ದಟ್ ಇಸ್ ಅ ವೆನ್ ಯುವರ್ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ಸ್ ಕೋವಲೆಂಟ್ ಕಾಂಪೌಂಡ್ಸ್ ಆಗುತ್ತೆ ಅಂತ ನೋಡಿದ್ವಿ ಸೊ ಅಲ್ಲಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ ದಟ್ ಈಸ್ ಯುವರ್ N2 ರಿಯಾಕ್ಟ್ಸ್ ವಿತ್ H2 ವಿಚ್ ಗಿವ್ಸ್ ಅಮೋನಿಯಾ ಸೊ ಇಲ್ಲಿ ನಮ್ಗೆ ಏನಾಗ್ತೈತಿ ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಏನು ಕೊಡ್ತೈತಿ
ಅಮೋನಿಯಾ ಕೊಡ್ತೈತಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ 2NH3 ಆಗ್ತೈತಿ ಆ್ಯಂಡ್ ಇಲ್ಲಿ ಏನಾಗ್ತೈತಿ ನಿಮ್ಮದು 3H2. ಸೊ ಇದು ಒಂದೇ ರಿಯಾಕ್ಷನ್. ಸೊ ಜಸ್ಟ್ ಈ ಸಿಂಪಲ್ ರಿಯಾಕ್ಷನ್ ಬರೆದಿರಿ ಅಂದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ರಿಯಾಕ್ಷನ್ಸ್ ಜೊತೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಏನಾಗ್ತೈತಿ ನಮಗೆ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಕಂಡೀಷನ್ಸ್ ಅಂತ ತೊಗೊಂಡ್ರೆ ಇಲ್ಲಿ ಏನೇನು ಬರ್ತೈತಿ ಅಂದ್ರೆ ಒಂದು ನಮಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾ, ಆ್ಯಂಡ್ ಸೆಕೆಂಡ್ ಒನ್ ಪ್ರೆಷರ್ ಮೇಂಟೈನ್ ಮಾಡಬೇಕಾ, ಆ್ಯಂಡ್ ಥರ್ಡ್ ಒನ್ ಯೂಸ್ ಆಫ್ ಕೆಟಲಿಸ್ಟ್ ಆ್ಯಂಡ್ ಪ್ರಮೋಟರ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ನೈಟ್ರೋಜನ್ ಗ್ಯಾಸು ಮತ್ತು ಹೈಡ್ರೋಜನ್ ಗ್ಯಾಸ್ ಏನಾಗ್ತವೆ ಎರಡೂ ರಿಯಾಕ್ಟ್ ಆಗಿ ಏನು ಕೊಡ್ತೈತಿ ನಮಗೆ ಅಮೋನಿಯಾ ಕೊಡ್ತೈತಿ. ಸೊ ಈ ಪ್ರೋಸೆಸ್ಸಲ್ಲಿ ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಅರೌಂಡ್ 700 ಕೆಲ್ವಿನ್ ಮೇಂಟೈನ್ ಮಾಡ್ತೀವಿ, ಆ್ಯಂಡ್ ಪ್ರೆಷರ್ ಎಷ್ಟು ಮೇಂಟೈನ್ ಮಾಡ್ತೀವಿ ಅಂದ್ರೆ ಅರೌಂಡ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೇಂಟೈನ್ ಮಾಡ್ತೀವಿ. ಸೊ ಈ ಟೆಂಪ್ರೇಚರ್ ಮತ್ತು ಈ ಪ್ರೆಷರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಮ್ಮ ಫಾರ್ಮೇಷನ್ ಆಫ್ ಅಮೋನಿಯಾ ಏನಾಗಲ್ಲ, ಜಾಸ್ತಿ ಆಗಲ್ಲ. ಯಾಕಂದ್ರೆ ನಮ್ಮ ನೈಟ್ರೋಜನ್ ಏನಂತ ಹೇಳಿದ್ವಿ ನಾವು ಲೆಸ್ ರಿಯಾಕ್ಟಿವ್ ಎಟ್ ಲೋವರ್ ಟೆಂಪ್ರೇಚರ್. ಸೊ ಹೆಂಗೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತೀವಿ ಅದ್ರದ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ಅಂತ ಹೇಳಿದ್ವಿ ನಾವು ಜಾಸ್ತಿ ಆಗ್ತೈತಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ಟೆಂಪ್ರೇಚರ್ ಏನು ಮಾಡಬೇಕು 700 ಕೆಲ್ವಿನ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗ್ತೈತಿ, ಮತ್ತು ನಮ್ಮ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಮಾಡಬೇಕಾಗ್ತೈತಿ ಪ್ರೆಷರನ್ನು ಮೇಂಟೈನ್ ಮಾಡಬೇಕಾಗ್ತೈತಿ. ಸೊ ಇದ್ರ ಜೊತೆ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರಮೋಟರ್ ಯೂಸ್ ಮಾಡ್ತೀವಿ ಮತ್ತು ಕೆಟಲಿಸ್ಟ್ ಯೂಸ್ ಮಾಡ್ತೀವಿ. ಕೆಟಲಿಸ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಐರನ್ ಆಕ್ಸೈಡ್ ವಿಚ್ ಈಸ್ ಯೂಸ್ಡ್ ಆ್ಯಸ್ ಅ ಕೆಟಲಿಸ್ಟ್ ಇನ್ ದ ರಿಯಾಕ್ಷನ್. ಸೊ ಇದನ್ನೇನಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಕೆಟಲಿಸ್ಟ್ ಎದಕ್ಕೆ ಹೆಲ್ಪ್ ಮಾಡ್ತೇವೆ ಅಂದ್ರೆ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. ಅಂದರೆ ನಮ್ಮ ಟೈಮ್ ರಿಕ್ವೈರ್ಮೆಂಟ್ ಫಾರ್ ಅ ರಿಯಾಕ್ಷನ್ ಏನಿರ್ತೈತಲ್ಲ ಅದನ್ನ ಏನು ಮಾಡ್ತೈತಿ ಇದು ನಮಗೆ ಕೆಟಲಿಸ್ಟು ಕಡಿಮೆ ಮಾಡಿ ನಮ್ಮ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಏನು ಮಾಡ್ತೈತಿ ಅದು ಸ್ಪೀಡ್ ಮಾಡ್ತೈತಿ. ಸೊ ಹಾಗಾಗಿ ಇಲ್ಲಿ ಐರನ್ ಆಕ್ಸೈಡ್ ಈಸ್ ಯೂಸ್ಡ್ ಆ್ಯಸ್ ಅ ಕೆಟಲಿಸ್ಟು. ಆ್ಯಂಡ್ ಇಲ್ಲಿ ಪ್ರಮೋಟರ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಅ ಪೊಟ್ಯಾಷಿಯಮ್ ಆಕ್ಸೈಡ್ K2O ಏನಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಪ್ರಮೋಟರ್. ಸೊ ಪ್ರಮೋಟರ್ ಅಂದ್ರೆ ಏನು, ಇಲ್ಲಿ ಕೆಟಲಿಸ್ಟ್ ಅಂದ್ರೆ ಏನು ನಿಮಗೆ ವಿಚ್ ಎನ್ಹಾನ್ಸಸ್ ದ ರೇಟ್ ಆಫ್ ರಿಯಾಕ್ಷನ್. ಅಂದರೆ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಏನು ಮಾಡ್ತೈತಿ ಅದು ಜಾಸ್ತಿ ಆಗ್ತೈತಿ ಅಥವಾ ಸ್ಪೀಡ್ ಮಾಡ್ತೈತಿ. ಈ ಪ್ರಮೋಟರ್ ಅಂದ್ರೆ ವಿಚ್ ಎನ್ಹಾನ್ಸಸ್ ದ ಆಕ್ಟಿವಿಟಿ ಆಫ್ ಯುವರ್ ಕೆಟಲಿಸ್ಟ್. ಅಂದರೆ ಇದು ಪ್ರಮೋಟರ್ ಏನು ಮಾಡ್ತೈತಿ ಅಂದ್ರೆ ನಮ್ಮ ಆಕ್ಟಿವಿಟಿ ಆಫ್ ಐರನ್ ಆಕ್ಸೈಡ್ ಅಲ್ಲಿ ಕೆಟಲಿಸ್ಟ್ ಏನು ತೊಗೊಂಡಿವಲ್ಲ ಆ ಕೆಟಲಿಸ್ಟ್ದ ಆಕ್ಟಿವಿಟಿ ಏನು ಮಾಡ್ತೈತೆ ಅದು ಇನ್ನೂ ಜಾಸ್ತಿ ಮಾಡ್ತೈತೆ. ಸೊ ನಮ್ಮ ಅಮೋನಿಯಾ ಫಾರ್ಮೇಷನ್ ಅಥವಾ ಪ್ರಾಡಕ್ಟ್ ಆಫ್ ಅಮೋನಿಯಾ ಜಾಸ್ತಿ ಆಗಬೇಕಂದ್ರೆ ನಾವೇನು ಮಾಡಬೇಕು, ನಮ್ಮ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾ, ಪ್ರೆಷರ್ ಮೇಂಟೈನ್ ಮಾಡಬೇಕಾ, ಆ್ಯಂಡ್ ಕೆಟಲಿಸ್ಟ್ ಐರನ್ ಆಕ್ಸೈಡ್ ಮತ್ತು ನಮ್ಮ ಪ್ರಮೋಟರ್ K2O ಏನು ಮಾಡಬೇಕಾಗ್ತೈತಿ ನಾವು ಯೂಸ್ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಯೂಸ್ ಆಫ್ ಟೆಂಪ್ರೇಚರು ಮತ್ತು ಮೇಂಟೆನೆನ್ಸ್ ಆಫ್ ಯುವರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ಇಲ್ಲಿ ನಾವು ಒಂದು ಲೀ ಚಟ್ಲಿಯ ಪ್ರಿನ್ಸಿಪಲ್ ಅಂತ ಬರ್ತೈತಿ ನಮ್ಮ ಇಕ್ವಿಲಿಬ್ರಿಯಂ ಚಾಪ್ಟರ್. ದಟ್ ಈಸ್ ಅ ಕ್ಲಾಸ್ 11ನಲ್ಲಿ ಇಕ್ವಿಲಿಬ್ರಿಯಂ ಚಾಪ್ಟರಲ್ಲಿ ನಾವು ಲೀ ಚಟ್ಲಿಯ ಪ್ರಿನ್ಸಿಪಲ್ ಅಂತ ಓದಿವಿ. ದಟ್ ಈಸ್ ಅ ಚೇಂಜ್ ಇನ್ ಟೆಂಪ್ರೇಚರ್ ಆಗಿರ್ಬೋದು, ಚೇಂಜ್ ಇನ್ ಪ್ರೆಷರ್ ಆಗಿರ್ಬೋದು. ಅವು ಚೇಂಜಸ್ ಮಾಡಿದ್ರಿ ಅಂದ್ರೆ ನಮ್ಮ ರಿಯಾಕ್ಷನಲ್ಲಿ ಏನಾಗ್ತೈತಿ ಇಕ್ವಿಲಿಬ್ರಿಯಮ್ ಶಿಫ್ಟ್ ಆಗಿ ಇಕ್ವಿಲಿಬ್ರಿಯಮ್ ಏನು ಆ ಚೇಂಜ್ ಮಾಡ್ತಕ್ಕಂಥ ಟೆಂಪ್ರೇಚರು ಮತ್ತು ಪ್ರೆಷರ್ನ ಏನು ಮಾಡ್ತೈತಿ ಅದು ನಲ್ಲಿಫೈ ಮಾಡ್ತೈತಿ ಅಂತ ಹೇಳಿದಿರು. ಸೊ ಇಲ್ಲಿ ಪಾಯಿಂಟ್ ಏನಾಗ್ತೈತಿ ಅಂದ್ರೆ ಲೀ ಚಟ್ಲಿಯ ಪ್ರಿನ್ಸಿಪಲ್ ಪ್ರಕಾರ ನಮ್ಮ ಟೆಂಪ್ರೇಚರ್ ಏನು ಮಾಡಬೇಕಾಗ್ತೈತಿ ಲೋವರ್ ಟೆಂಪ್ರೇಚರ್ ಅಂತ ತೊಗೋತೀವಿ. ಸೊ ಇದು ನಾವು ಜಾಸ್ತಿ ಹೈ ಟೆಂಪ್ರೇಚರ್ ಅಂತ ತೊಗೊಳ್ಳಲ್ಲ. ಸೊ 700 ಕೆಲ್ವಿನ್ ಏನಂತ ತೊಗೋತೀವಿ ನಾವು ಲೋ ಟೆಂಪ್ರೇಚರ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಲೀ ಚಟ್ಲಿಯ ಪ್ರಿನ್ಸಿಪಲ್ ಟೆಂಪ್ರೇಚರ್ 700 ಲೋ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ವಿ ಅಂದ್ರೆ ನಮ್ಮ ಫಾರ್ಮೇಷನ್ ಆಫ್ ಅಮೋನಿಯಾ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಅದೇ ಥರ ಈ ಪ್ರೆಷರ್ನ ಏನಂತ ಕೌಂಟ್ ಮಾಡ್ಕೋತೀವಿ ಅಂದ್ರೆ ನಾವು ಹೈ ಪ್ರೆಷರ್ ಅಂತ ತೊಗೋತೀವಿ. ಟು ಗೆಟ್ ಅ ಹೈ ಈಲ್ಡ್ ಆಫ್ ಅಮೋನಿಯಾ ನಾವು ಪ್ರೆಷರ್ ಏನು ಮಾಡಬೇಕಾಗ್ತೈತಿ ಹೈ ಮಾಡಬೇಕಾಗ್ತೈತಿ. ಈ ಟೆಂಪ್ರೇಚರ್ ಇದಕ್ಕಿಂತ ಕಡಿಮೆ ಮಾಡ್ತಾ ಬಂದ್ವಿ ಅಂದ್ರೆ ನಮ್ಮ ರಿಯಾಕ್ಷನ್ ಏನಾಗ್ತೈತಿ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಶಿಫ್ಟ್ ಆಗ್ತಾ ಹೋಗ್ತೈತಿ. ಅದೇ ರೀತಿ ನಮ್ಮ ಪ್ರೆಷರು ಕಡಿಮೆ ಮಾಡ್ತಾ ಹೋದ್ವಿ ಅಂದ್ರೆ ಫಾರ್ಮೇಷನ್ ಆಫ್ ಅಮೋನಿಯಾ ಏನಾಗ್ತೈತಿ ನಮಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಸೊ ಫಾರ್ಮೇಷನ್ ಆಫ್ ಅಮೋನಿಯಾ ಜಾಸ್ತಿ ಆಗಬೇಕಂದ್ರೆ 700 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆ್ಯಂಡ್ 700 ಕೆಲ್ವಿನ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀರಿ ಆ್ಯಂಡ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಮಾಡಬೇಕಾ ಮೇಂಟೈನ್ ಮಾಡಬೇಕು. ಅದ್ರ ಜೊತೆ ನಮ್ಮ ಐರನ್ ಆಕ್ಸೈಡ್ ಆ್ಯಸ್ ಅ ಕೆಟಲಿಸ್ಟು ಮತ್ತು ಪೊಟ್ಯಾಷಿಯಮ್ ಆಕ್ಸೈಡ್ ಆ್ಯಸ್ ಅ ಪ್ರಮೋಟರ್ ಅಂತ ಏನು ಮಾಡಬೇಕು ನಾವು ಬರಿಬೇಕಾಗ್ತದೆ. ಸೊ ಮೇಜರ್ ಆಗಿ ಈ ಕ್ವಶನ್ ನಿಮಗೆ ಕೇಳಿದ್ರು ಅಂದರೆ ರೈಟ್ ಅ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೊಸೆಸ್ ಅಂತ ಕೇಳಿದ್ರೆ ಅಂದರೆ ಈ ರಿಯಾಕ್ಷನ್ ಬರೀರಿ. ರಿಯಾಕ್ಷನ್ ಬರೆದ್ಮೇಲೆ ಕಂಡೀಷನ್ಸ್ ಟು ಗೆಟ್ ಅ ಹೈ ಈಲ್ಡ್ ಅಕಾರ್ಡಿಂಗ್ ಟು ಲೀ ಚಟ್ಲಿಯ ಪ್ರಿನ್ಸಿಪಲ್ ಅಂತ ಹೇಳಿ ಬರೆದ್ಬಿಟ್ಟು ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡಬೇಕಾ, ಪ್ರೆಷರ್ ಎಷ್ಟು ಮೇಂಟೈನ್ ಮಾಡಬೇಕಾ, ಆ್ಯಂಡ್ ಕೆಟಲಿಸ್ಟ್ ಯಾವ್ದು ಯೂಸ್ ಮಾಡಬೇಕು ಮತ್ತು ಪ್ರಮೋಟರ್ ಯಾವ್ದು ಯೂಸ್ ಮಾಡಬೇಕಂತ ನೀವು ಕಂಪಲ್ಸರಿ ಬರಿಬೇಕಾಗ್ತದೆ. ಓನ್ಲಿ ರಿಯಾಕ್ಷನ್ ಬರೋದ ಈ ಕಂಡೀಷನ್ಸ್ ಬರೀಲಿಲ್ಲ ಅಂದರೆ ಏನಾಗಲ್ಲ ನಿಮಗೆ ಫುಲ್ ಮಾರ್ಕ್ಸ್ ಬರಲ್ಲ. ಸೊ ರಿಯಾಕ್ಷನ್ ಬರೋದ ಕಂಡೀಷನ್ಸ ಬರಿಬೇಕಾಗ್ತೈತಿ. ಸೊ ಇದ್ರ ಜೊತೆ ನಿಮಗೆ ಕೆಲವೊಂದಿಷ್ಟು ಟೈಮ್
ರೈಟ್ ದ ಅಥವಾ ಡ್ರಾ ದ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್ ಅಂತಲೂ ಕೇಳ್ಬೋದು. ಸೊ ನಿಮಗೆ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಕೇಳಿಲ್ಲ ಅಂದ್ರೆ ಇದಷ್ಟೇ ಬರೋದ್ರ ನಡೀತೈತಿ. ನಿಮಗೇನಾದರೂ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್ ಹಾಕ್ರಿ ಅಂತ ಕೇಳಿದ್ರೆ ಇಲ್ಲಿ ಬರ್ತೈತೆ ನೋಡ್ರಿ, ಇದನ್ನ ಏನು ಮಾಡಬೇಕಾಗ್ತೈತಿ, ನೀವು ಹಾಕಬೇಕಾಗ್ತೈತಿ. ಸೊ ಇಲ್ಲಿ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನಲ್ಲಿ ನೋಡಿದಿರಿ ಅಂದ್ರೆ ಎರಡು ನಮಗೆ ಏನದವು ಇನ್ಲೆಟ್ ಅದಾವು. ಒಂದು ಇನ್ಲೆಟಲ್ಲಿ ಏನಾಗ್ತೈತಿ, ನಾವು ನೈಟ್ರೋಜನ್ ಗ್ಯಾಸ್ ಪಾಸ್ ಮಾಡ್ತೀವಿ, ಆ್ಯಂಡ್ ಇನ್ನೊಂದು ಇನ್ಲೆಟಲ್ಲಿ ಏನು ಪಾಸ್ ಮಾಡ್ತೀವಿ, ನಾವು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತೀವಿ. ಸೊ ಅವು ಎರಡೂ ಗ್ಯಾಸ ಪಾಸ್ ಆಗಿ ಎಲ್ಲಿ ಬರ್ತಾವೆ ಅಂದ್ರೆ ನಮಗೆ ಕಂಪ್ರೆಸರಲ್ಲಿ ಬರ್ತವೆ. ಕಂಪ್ರೆಸರ್ ಅಂದ್ರೆ ನಮ್ದು ಏನಾಗ್ತೈತಿ, ಅಲ್ಲಿ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅವನ್ನೆರಡು ಏನು ಮಾಡ್ತೀವಿ, ಎರಡೂ ಗ್ಯಾಸಸ್ ಇರೋದ್ರಿಂದ ಅವು ಏನಾಗಲ್ಲ, ಇಮಿಡಿಯೇಟ್ ಆಗಿ ಮಿಕ್ಸ್ ಆಗಲ್ಲ. ಯಾಕಂದರೆ ಗ್ಯಾಸಸ್ ಅಂತ ತೊಗೊಂಡ್ರಿ ಅಂದ್ರೆ ನಮಗೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಏನಿರ್ತೈತಿ ಜಾಸ್ತಿ ಇರ್ತೈತಿ. ಸೊ ಅವ್ನು ಕಂಪ್ರೆಸ್ ಮಾಡಿದ್ವಿ ಅಂದ್ರೆ ಅವು ಎರಡು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ರಿಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದು ಇನ್ಲೆಟಲ್ಲಿ ನೈಟ್ರೋಜನ್ ಪಾಸ್ ಮಾಡ್ತೀವಿ, ಇನ್ನೊಂದರಲ್ಲಿ ಹೈಡ್ರೋಜನ್ ಪಾಸ್ ಮಾಡಿ ಅದು ಎಲ್ಲಿ ಬರ್ತೈತಿ, ನಮಗೆ ಕಂಪ್ರೆಸರಲ್ಲಿ ಬರ್ತೈತಿ. ಅದನ್ನ ಏನು ಮಾಡ್ತೀವಿ, ನಾವು ಕಂಪ್ರೆಸ್ ಮಾಡ್ತೀವಿ ಅಟ್ ಅ ಪ್ರೆಷರ್ ಆಫ್ 200 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಏನು ಮಾಡ್ತೀವಿ, ಅದನ್ನು ನಾವು ಕಂಪ್ರೆಸ್ ಮಾಡ್ತೀವಿ. ಸೊ ಕಂಪ್ರೆಸ್ ಮಾಡಿ ಫರ್ದರ್ ಅದು ಎಲ್ಲಿ ಕ್ಯಾರಿ ಆಗ್ತೈತೆ ಅಂದ್ರೆ ನಮಗೆ ಇಲ್ಲಿ ಕೆಟ್ಲಿಸ್ಟ್ ಐತೆ ನೋಡ್ರಿ. ಕೆಟ್ಲಿಸ್ಟ್ ಯಾವುದೈತಿ, ಅಲ್ಲಿ ನಮಗೆ ಐರನ್ ಆಕ್ಸೈಡ್ ಕೆಟ್ಲಿಸ್ಟ್ ತೊಗೊಂಡಿವಿ, ಮತ್ತು ಪ್ರಮೋಟರ್ ಏನು ತೊಗೊಂಡು ನಾವು ಪೊಟ್ಯಾಷಿಯಂ ಆಕ್ಸೈಡ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ರಿಯಾಕ್ಷನ್ ಬಿಟ್ವೀನ್ ಯುವರ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಏನಾಗ್ತೈತಿ, ಇಲ್ಲಿ ಕ್ಯಾರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕಂಪ್ರೆಸರಿಂದ ಎಲ್ಲಿ ಬರ್ತೈತಿ, ನಮ್ಮ ಕೆಟಲಿಸ್ಟು ಮತ್ತು ಪ್ರಮೋಟರ್ ಇದ್ದಲ್ಲಿ ಏನು ಬರ್ತೈತಿ, ನಮ್ಮದು ಗ್ಯಾಸಸ್ ಬಂತಂದ್ರೆ ಅಲ್ಲಿ ಏನಾಗ್ತೈತಿ, ನಮ್ಮದು ರಿಯಾಕ್ಷನ್ ಕ್ಯಾರಿ ಆಗಿ ಅಲ್ಲಿ ಏನಾಗ್ತೈತಿ, ನಮ್ಮದು ಫಾರ್ಮೇಷನ್ ಆಫ್ ಅಮೋನಿಯಾ ಆಗ್ತೈತಿ. ಸೊ ಆ ಫಾರ್ಮೇಷನ್ ಆದಂಥ ಅಮೋನಿಯಾನ್ ಎಲ್ಲಿ ಕನ್ವರ್ಟ್ ತಗೋತೀವಿ ಅಂದ್ರೆ ನಾವು ಲಿಕ್ವಿಡ್ ಅಮೋನಿಯಾ ಆಗಿ ಕನ್ವರ್ಟ್ ಆಗ್ತೈತಿ. ಅಲ್ಲಿ ಏನು ಬರ್ತೈತಿ, ನಮ್ಮದು ಅಮೋನಿಯಾ ಫಾರ್ಮ್ ಆಗ್ತೈತಿ. ಬಟ್ ಕೆಲವೊಂದಿಷ್ಟು ಟೈಮ್ ಏನಾಗ್ತೈತಿ, ನಮ್ಮದು ನೈಟ್ರೋಜನ್ ಮತ್ತು ಹೈಡ್ರೋಜನ್ ಎಲ್ಲ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗಿರಲ್ಲ, ನಮಗೆ ಅಮೋನಿಯಾ ಫಾರ್ಮ್ ಆಗಿರಲ್ಲ. ಸೊ ಏನು ನೈಟ್ರೋಜನ್ ಮತ್ತು ಹೈಡ್ರೋಜನ್ ಎರಡೂ ಗ್ಯಾಸಸ್ ಉಳ್ಕೊಂಡಿತ್ತಂದ್ರೆ ಅದು ಏನಾಗ್ತೈತಿ, ನೆಕ್ಸ್ಟ್ ವಾಪಸ್ ಏನಾಗ್ತೈತಿ, ಅದು ಪಂಪ್ ಅಂತ ಆಯ್ತು ನೋಡ್ರಿ, ಅಲ್ಲಿ ಬರ್ತೈತೆ. ಅಂದರೆ ಗ್ಯಾಸ್ ಇರ್ತಕ್ಕಂಥ ಅಮೋನಿಯಾ ಫಾರ್ಮ್ ಆಗದೆ ಉಳಿದಿರ್ತಕ್ಕಂಥ ನಮ್ಮ ನೈಟ್ರೋಜನ್ ಹೈಡ್ರೋಜನ್ ಎಲ್ಲಿ ಬರ್ತೈತಿ, ವಾಪಸ್ ಪಂಪಿಗೆ ಬರ್ತೈತಿ. ಅದ್ರ ಥ್ರೂ ಎಲ್ಲಿ ಬರ್ತೈತಿ ಅಂದ್ರೆ ವಾಪಸ್ ನಮಗೆ ನಿಮ್ಮ ಪ್ರೆಸೆಂಟ್ ಇರ್ತಕ್ಕಂಥ ಕೆಟಲಿಸ್ಟ್ ಮತ್ತು ಪ್ರಮೋಟರ್ ಇದ್ದಲ್ಲಿನೇ ಬರ್ತೈತಿ. ಸೊ ಅಗೇನ್ ಅಲ್ಲಿ ನಮ್ಮ ರಿಯಾಕ್ಷನ್ ಕ್ಯಾರಿ ಆಗಿ ಏನು ಫಾರ್ಮ್ ಆಗ್ತೈತಿ, ನಮಗೆ ಅಮೋನಿಯಾ ಫಾರ್ಮ್ ಆಗ್ತೈತಿ. ಸೊ ದಿಸ್ ಈಸ್ ಅ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಯುವರ್ ಅಮೋನಿಯಾ. ನಮಗೇನಾದರೂ ಎಕ್ಸಾಮಲ್ಲಿ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್ ಕೇಳಿದ್ರೆ ಅಂದರೆ ಈ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನ್ ಹಾಕಬೇಕು. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡೇವೆ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕಂಡೀಷನ್ಸ್, ಪ್ರೆಷರ್ ಎಷ್ಟು ಮೇಂಟೈನ್ ಮಾಡ್ತೀವಿ, ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡ್ತೀವಿ, ಆ್ಯಂಡ್ ನಮ್ಮ ಕೆಟಲಿಸ್ಟ್ ಮತ್ತು ಪ್ರಮೋಟರ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕಂಪಲ್ಸರಿ ಬರಿಬೇಕಾಗ್ತೈತಿ. ಇದನ್ನೆಲ್ಲ ಬರೆದ್ರಿ ಅಂದರೆ ಅಷ್ಟೇ ನಿಮ್ಗೆ ಏನು ಮಾಡ್ತಾರೆ, 3 ಮಾರ್ಕ್ಸ್ ಕೊಡ್ತಾರೆ. ಸೊ ದಿಸ್ ಈಸ್ ಯುವರ್ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ process. So next we are moving on to structure of ammonia. So formation of ammonia ಆಯ್ತು. ಅಮೋನಿಯಾ ಫಾರ್ಮ್ ಹೆಂಗೆ ಆಗ್ತೈತೆ ನಮ್ಮದು, ಬೈ ಯೂಸಿಂಗ್ ನೈಟ್ರೋಜನ್ ಗ್ಯಾಸು ಮತ್ತು ಹೈಡ್ರೋಜನ್ ಗ್ಯಾಸ್ ಏನು ಫಾರ್ಮ್ ಆಗ್ತೈತೆ, ನಮಗೆ ಅಮೋನಿಯಾ ಫಾರ್ಮ್ ಆಗ್ತೈತೆ. ಸೊ ಅಮೋನಿಯಾ ಸ್ಟ್ರಕ್ಚರ್ ಅಂತ ತೊಗೊಂಡ್ರಿ ಅಂದ್ರೆ ಫಸ್ಟ್ ಹೈಡ್ರೋಜನ್, ಸೆಕೆಂಡ್ ಹೈಡ್ರೋಜನ್ ಆ್ಯಂಡ್ ಥರ್ಡ್ ಹೈಡ್ರೋಜನ್ ವಿತ್ 1 lone pair ಆಫ್ ಎಲೆಕ್ಟ್ರಾನ್. ಸೊ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಟ್ರೈಗೋನಲ್ ಪಿರಮಿಡಲ್ ಶೇಪ್ ಅಂತ ಕರಿತೀವಿ, ವಿತ್ 3 bond pair electrons and 1 lone pair electron. ಸೊ ಈ ಸ್ಟ್ರಕ್ಚರ್ ಆಫ್ ಅಮೋನಿಯಲ್ ತೊಗೊಂಡ್ರಿ ಅಂದ್ರೆ ಇದು ಫಸ್ಟ್ ಬಾಂಡ್ ಪೇರ್, ಇದು ನಿಮ್ಮ ಸೆಕೆಂಡ್ ಬಾಂಡ್ ಪೇರ್, ಆ್ಯಂಡ್ ಇದು ನಿಮ್ದೇನೋ ಥರ್ಡ್ ಬಾಂಡ್ ಪೇರು. ಸೊ ಅಮೋನಿಯಾದಲ್ಲಿ ನಮಗೆ ಟೋಟಲ್ ಎಷ್ಟಿದಾವು, 3 ಬಾಂಡ್ ಪೇರ್ ಇದಾವು, ಆ್ಯಂಡ್ ಒಂದು ಏನೈತಿ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಐತಿ. ಸೊ ಹಾಗಾಗಿ ನಮ್ಮ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಏನಾಗ್ತೈತಿ, ಟ್ರೈಗೋನಲ್ ಪಿರಮಿಡಲ್ ಶೇಪ್ ಆಗ್ತೈತಿ. ವಿತ್ ಅ ಬಾಂಡ್ ಆ್ಯಂಗಲ್ ಎಷ್ಟು ಬರ್ತೈತಿ ಅಂದ್ರೆ ದಟ್ ಈಸ್ 107 ಡಿಗ್ರಿ ಬರ್ತೈತಿ. ಸೊ ಬಾಂಡ್ ಆ್ಯಂಗಲ್ ಎಷ್ಟು ಬರ್ತೈತಿ ಅಂದ್ರೆ ನಮಗೆ 107 ಡಿಗ್ರಿ ಬರ್ತೈತಿ. ಸೊ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಏನಂತ ತಗೋತೀವಿ ನಾವು, ಟ್ರೈಗೋನಲ್ ಪಿರಮಿಡಲ್ ಶೇಪ್ ಅಂತ ತಗೋತೀವಿ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ ಅಂದ್ರೆ ಯಾವ್ಯಾವ ಥರ ನಮ್ಮ ಅಮೋನಿಯಾ ಇದು ಲಿಕ್ವಿಡ್ ಒಳಗಿರ್ತೈತೋ, ಗ್ಯಾಸ್ ಒಳಗಿರ್ತೈತೋ, ಅಥವಾ ಲಿಕ್ವಿಡ್ ಒಳಗಿದ್ರೆ ಅದು ಸ್ಮೆಲ್ ಇರ್ತೈತೋ ಇರೋಲ್ಲ ಅಂತ ಹೇಳಿ ತಗೋತೀವಿ, ನಮ್ಮ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ತೊಗೋತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ ತೊಗೊಂಡ್ರಿ ಅಂದ್ರೆ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ಅಮೋನಿಯಾ. ಸೊ ಅಮೋನಿಯಾ ಮೇಜರ್ ಆಗಿ ಗ್ಯಾಸಿಯಸ್ ಸ್ಟೇಟ್ ಒಳಗಿರ್ತೈತೆ. ಸೊ ಅಮೋನಿಯಾ ಇಸ್ ಅ ಕಲರ್ಲೆಸ್ ಗ್ಯಾಸ್ ವಿತ್ ಅ ಪಂಜೆಂಟ್ ಸ್ಮೆಲ್. ಅಂದರೆ ಅದ್ರ ಸ್ಮೆಲ್ ತೊಗೊಂಡಾಗ ಏನಾಗ್ತೈತಿ, ಇರಿಟೇಟ್ ಅನ್ನಿಸ್ತೈತಿ. ಸೊ ಲಿಕ್ವಿಡ್ ಸ್ಟೇಟ್ ಒಳಗೂ ಇರ್ತೈತಿ, ಬಟ್ ಜಾಸ್ತಿ ನಮ್ಗೆ ಏನಾಗ್ತೈತಿ, ಅಮೋನಿಯಾ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್ ವಿತ್ ಅ ಪಂಜೆಂಟ್ ಸ್ಮೆಲ್. ಪಂಜೆಂಟ್ ಸ್ಮೆಲ್ ಈಸ್ ನಥಿಂಗ್ ಬಟ್ ಅ ಇರಿಟೇಟಿಂಗ್ ಸ್ಮೆಲ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದ್ರಿ ಅಂದ್ರೆ ಯುವರ್ ಅಮೋನಿಯಾ ಏನಾಗ್ತೈತಿ, ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಅಂದರೆ ನಮ್ಮ NH3 ವಾಟರ್ ಜೊತೆ ಏನಾಗ್ತೈತಿ, ಸಾಲ್ಯುಬಲ್ ಆಗ್ತೈತಿ. ಸಾಲ್ಯುಬಲ್ ಆಗಿ ಏನು ಫಾರ್ಮ್ ಮಾಡ್ತೈತಿ ಅಂದರೆ ನಮಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತೈತಿ. ಸೊ ಅಮೋನಿಯಾ ವಿಚ್ ಈಸ್
soluble in a water which interact with the water to form a ammonium hydroxide formula. And third point ಗೆ ಬಂದ್ರಿ ಅಂದ್ರೆ your ammonia has got a high melting point and a boiling point. So ಅಮೋನಿಯಾಕ್ಕೆ ಯಾಕೆ high melting point boiling point ಇರ್ತೈತೆ ಅಂದ್ರೆ that is due to presence of lone pair of electron in your ammonia. ಸೊ ಇಲ್ಲಿ ಏನು ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವಲ್ಲ, ಈ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ನಮ್ಮ ಅಮೋನಿಯಾದ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಯಾಕೆ ಜಾಸ್ತಿ ಆಗ್ತೈತಿ ಅಂದ್ರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೆಲ್ಪ್ ಮಾಡ್ತಾವ ಅಂದ್ರೆ ವಿಚ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಮಾಡ್ತಾವ ಅಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾವ. ಅಂದರೆ ಒಂದು ಅಮೋನಿಯಾ ಮತ್ತು ಇನ್ನೊಂದು ಅಮೋನಿಯಾ ಮಧ್ಯೆ ಏನಾಗ್ತೈತಿ, ನಮ್ಮದು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗ್ತೈತಿ. ಸೊ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಯ್ತಂದ್ರೆ ಆ ಹೈಡ್ರೋಜನ್ ಬಾಂಡಿಂಗ್ನು ಬ್ರೇಕ್ ಮಾಡಬೇಕಾ ಆ್ಯಂಡ್ ಈ ಹೈಡ್ರೋಜನ್ ಬಾಂಡನ್ನು ಏನು ಮಾಡಬೇಕಾಗ್ತೈತಿ, ನಾವು ಬ್ರೇಕ್ ಮಾಡಬೇಕಾಗ್ತೈತಿ. ಹಾಗಾಗಿ ನಮ್ಮ ಅಮೋನಿಯಾದ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ದಟ್ ಈಸ್ ಡ್ಯೂ ಟು ಫಾರ್ಮೇಷನ್ ಆಫ್ hydrogen bonding in ammonia. So these are the three physical properties of your ammonia. Next we are moving on to chemical properties of nitrogen. So chemical properties of nitrogen ಇಲ್ಲಿ ಫಸ್ಟ್ ಮೇಜರ್ ಆಗಿ ಏನು ನೋಡ್ತೀವಿ ಅಂದ್ರೆ ಈ ನಮ್ಮ ನೈಟ್ರೋಜನ್ ಅಲ್ಲ ಅಮೋನಿಯಾ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾದಲ್ಲಿ ಮೇಜರ್ ಆಗಿ ಏನು ನೋಡ್ತೀವಿ ಅಂದ್ರೆ ನಮ್ಮ ಅಮೋನಿಯಾ ಆ್ಯಸಿಡೋ ಬೇಸು ಅಂತ ಕೌಂಟ್ ಮಾಡ್ತೀವಿ. ಸೊ ಆ್ಯಸಿಡೋ ಬೇಸು ಅಂತ ತೊಗೊಂಡಾಗ ಇಲ್ಲಿ ಒಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತೈತಿ ಅಂತ ಹೇಳಿದ್ರಿ. ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಏನು, ದಟ್ ಈಸ್ ಅ ಡೊನೇಷನ್ ಆಫ್ ಎಲೆಕ್ಟ್ರಾನ್. ಯಾವುದರಿಂದ ಆಗತೈತಿ, ನಮಗೆ ನೈಟ್ರೋಜನ್ನಿಂದ. ಸೊ ಯಾಕೆ ಡೊನೇಷನ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ನಿಂದ ಆಗ್ತೈತಿ ಅಂದ್ರೆ ನೈಟ್ರೋಜನ್ನಲ್ಲಿ ಏನೈತಿ, ನಮಗೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಐತಿ, ಆ ಎಲೆಕ್ಟ್ರಾನ್ ಏನಾಗತ್ತೋ ನಮಗೆ ಡೊನೇಟ್ ಆಗ್ತವೆ. ಸೊ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಿತ್ತಂದ್ರೆ ಏನಂತ ಕರಿತೀವಿ ನಾವು, ಬೇಸಸ್ ಅಂತ ಕರಿತೀವಿ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಹೆಲ್ಪ್ಸ್ ಫಾರ್ ಅ ಡೊನೇಷನ್. ಹಾಗಾಗಿ ನಮ್ಮ ಅಮೋನಿಯಾ ಏನಾಗ್ತೈತಿ ವಿಚ್ ವಿ ಕಾಲ್ ಇಟ್ ಆಸ್ ಅ ಲ್ಯಾವಿಸ್ ಬೇಸ್. ಸೊ ಲ್ಯಾವಿಸ್ ಬೇಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಮೇಲೆ ಇರೋವು ಏನಾಗ್ತವೆ, ಡೊನೇಟ್ ಆಗ್ತಿರ್ತವೆ. ಹಾಗಾಗಿ ಅಮೋನಿಯಾನ ಏನಂತ ಕರಿತೀವಿ ನಾವು, ಬೇಸ್ ಅಂತ ಕರಿತೀವಿ. ಸೊ ನಿಮ್ಮ ಅಮೋನಿಯಾ ಬೇಸ್ ಆಗಿರೋದ್ರಿಂದ ನಮ್ಮ ಅಮೋನಿಯಾ ಏನಾಗ್ತೈತಿ, ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗ್ತೈತಿ ಅಂದ್ರೆ ವಿಚ್ ಫಾರ್ಮ್ಸ್ ಅ ಅಮೋನಿಯಂ ಹೈಡ್ರಾಕ್ಸೈಡ್. ಅಗೇನ್ ಅಮೋನಿಯಂ ಹೈಡ್ರಾಕ್ಸೈಡ್ ಏನಾಗ್ತೈತಿ ವಿಚ್ ಈಸ್ ಅ ಬೇಸಿಕ್ ಇನ್ ನೇಚರ್. ಸೊ ನಮ್ಮ ಅಮೋನಿಯಾ ವಾಟರ್ ಜೊತೆ ರಿಯಾಕ್ಟ್ ಆಗ್ತೈತಿ, ಯಾಕಂದರೆ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋವು ಡೊನೇಟ್ ಆಗಿ ಏನು ಫಾರ್ಮ್ ಆಗ್ತೈತಿ, ನಮಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತೈತಿ. ಹಾಗಾಗಿ ಅಮೋನಿಯಾನ ಏನಂತ ಕೌಂಟ್ ಮಾಡ್ತೀವಿ ನಾವು, ಲೆವಿಸ್ ಬೇಸ್ ಅಂತ ಕರಿತೀವಿ. ಅದೇ ನಮ್ಮ ಅಮೋನಿಯಾ ಏನಾದರೂ ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆಯ್ತಂದರೆ, ನಮ್ಮ ಅಮೋನಿಯಾ ಏನಾದರೂ ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಲೈಕ್ HCl ಇರ್ಬೋದು ಅಥವಾ H2SO4 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಮಾಡ್ತೈತಿ ಅಂದ್ರೆ ಇಟ್ ಫಾರ್ಮ್ಸ್ ಅ ಸಾಲ್ಟ್ಸ್ ಲೈಕ್ ಅಮೋನಿಯಂ ಕ್ಲೋರೈಡ್. ಸೊ ಅದೇ ಅಮೋನಿಯಾ ನಮ್ಮ HCl ಜೊತೆ ರಿಯಾಕ್ಟ್ ಆಯ್ತು ಅಂದರೆ ಅಮೋನಿಯಂ ಕ್ಲೋರೈಡ್ ಫಾರ್ಮ್ ಮಾಡ್ತೈತಿ. ಅದೇ ನಮ್ಮ ಅಮೋನಿಯಾ H2SO4 ಜೊತೆ ರಿಯಾಕ್ಟ್ ಆಯ್ತು ಅಂದರೆ H2SO4 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಫಾರ್ಮ್ ಆಗ್ತೈತಿ ಅಂದ್ರೆ ನಮಗೆ ಅಮೋನಿಯಂ ಸಲ್ಫೇಟ್ ಫಾರ್ಮ್ ಆಗ್ತೈತಿ, ದಟ್ ಈಸ್ NH4 2SO4. ಸೊ ಅಮೋನಿಯಾ ವಾಟರ್ ಜೊತೆ ರಿಯಾಕ್ಟ್ ಆದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಆಗ್ತೈತಿ. ಅಮೋನಿಯಾ HCl ಜೊತೆ ರಿಯಾಕ್ಟ್ ಆದರೆ ಅಮೋನಿಯಂ ಕ್ಲೋರೈಡ್ ಆಗ್ತೈತಿ. ಅದೇ ಅಮೋನಿಯಾ H2SO4 ಜೊತೆ ರಿಯಾಕ್ಟ್ ಆದರೆ ಏನು ಫಾರ್ಮ್ ಆಗ್ತೈತಿ, ನಮಗೆ ಅಮೋನಿಯಂ ಸಲ್ಫೇಟ್ ಆಗ್ತೈತಿ. ಯಾಕಂದರೆ ನಿಮಗೆ ಆ್ಯಸಿಡ್ಸು ಬೇಸಸ್ಸು ರಿಯಾಕ್ಟ್ ಆದರೆ ಏನು ಫಾರ್ಮ್ ಆಗ್ತೈತಿ ಅಂತ ಹೇಳ್ತೀವಿ ನಾವು, ಸಾಲ್ಟ್ ಫಾರ್ಮ್ ಆಗ್ತೈತಿ ಅಂತ ಹೇಳ್ತೀವಿ. ಸೊ ಇದು ಬೇಸ್ ಐತಿ, ಇದು ನಮ್ದು ಆ್ಯಸಿಡ್ ಐತಿ, ಫಾರ್ಮೇಷನ್ ಆಫ್ ಅಮೋನಿಯಂ ಕ್ಲೋರೈಡ್. ಅಗೇನ್ ಅಮೋನಿಯಾ ಪ್ಲಸ್ H2SO4 ಫಾರ್ಮೇಷನ್ ಆಫ್ ಅಮೋನಿಯಂ ಸಲ್ಫೇಟ್. ಸೊ ಹಾಗಾಗಿ ನಾವೇನಂತ ಕರಿತೀವಿ ಅಂದ್ರೆ ಅಮೋನಿಯಾ ವಿಚ್ ಈಸ್ ಅ ಬೇಸಿಕ್ ಇನ್ ನೇಚರ್. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ಅ ನೈಟ್ರೋಜನ್ ವಿಚ್ ಆಲ್ಸೋ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ಏನು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಂದ್ರೆ ಯಾವ ಕಾಂಪೌಂಡಲ್ಲಿ ನಮಗೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗ್ತಿರ್ತೈತಿ ಅವನ್ನೇನಂತ ಕರಿತೀವಿ ನಾವು, ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ನಿಮ್ದು ಇದ್ರದ್ದು ಬಗ್ಗೆನೇ ಒಂದು ಸಪ್ರೇಟ್ ಚಾಪ್ಟರೇ ಬರ್ತೈತಿ. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂದರೆ ಏನು, ಯಾವ ಥರ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಆಗ್ತೈತಿ, ಅಲ್ಲಿ ಏನೇನು ಪ್ರೆಸೆಂಟ್ ಇರ್ತೈತಿ ಮತ್ತು ಏನೇನು ಪ್ರೆಸೆಂಟ್ ಇಲ್ಲ ಅಂತ ಸಪ್ರೇಟ್ ಚಾಪ್ಟರೇ ಬರ್ತೈತಿ, ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ನಮ್ಮ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದು ಏನು ಮಾಡ್ತೈತಿ ಅಂದ್ರೆ ವಿಚ್ ಹೆಲ್ಪ್ಸ್ ಫಾರ್ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಯಾವ ಥರ ಅಂದರೆ ನಿಮ್ಮ ಈಗ ತಗೋರಿ Cu2+ ಐತಿ, ಇದು ಏನಾಗ್ತೈತಿ ಅಂದ್ರೆ ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಅಂದರೆ ಇಲ್ಲಿ ನಮ್ಮ ಕಾಪರ್ ಐತಿ, ಕಾಪರ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಇದು ಏನು ಮಾಡ್ತೈತಿ ಅಂದ್ರೆ CuNH3 4 times 2+ ಫಾರ್ಮ್ ಮಾಡ್ತೈತಿ. ಅಂದರೆ ಇಲ್ಲಿ ನೈಟ್ರೋಜನ್ ಮೇಲೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವಲ್ಲ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿ ಡೊನೇಟ್ ಆಗ್ತವೆ ಅಂದ್ರೆ ನಮಗೆ ಕಾಪರಿಗೆ ಡೊನೇಟ್ ಆಗಿ ಇದು ಏನು ಮಾಡ್ತೈತಿ, ಕಾಪರ್ ನೈಟ್ರೋಜನ್ ಮಧ್ಯೆ ಏನು ಮಾಡ್ತೈತಿ, ಬಾಂಡ್ ಫಾರ್ಮ್ ಮಾಡ್ತೈತಲ್ಲ, ಇಲ್ಲಿ ಫಾರ್ಮ್ ಆದಂಥ ಬಾಂಡನ್ನು ಏನಂತ ಕರಿತೀವಿ ಅಂದರೆ ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಸೊ
ಸೊ ಈ ಕಾಂಪೌಂಡಲ್ಲಿ ಕೋಆರ್ಡಿನೇಟ್ ಬಾಂಡ್ ಇರೋದ್ರಿಂದ ಈ ಕಾಂಪ್ಲೆಕ್ಸಸ್ ಏನಂತ ಕರಿತೀವಿ ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ನೈಟ್ರೋಜನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಅದು ಇದಕ್ಕೆ ಹೆಲ್ಪ್ ಮಾಡ್ತೈತೆ ನಮಗೆ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಅದೇ ಥರ ನಮ್ಮ AgCl ಏನಾಗ್ತೈತೆ ನಮ್ಮ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ತೈತಿ ವಿಚ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಲೈಕ್ AgNH3 twice Cl. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಏನಿರ್ತೈತಿ ನಮಗೆ 2NH3. ಅಗೇನ್ ಇಲ್ಲಿ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎಲ್ಲಿ ಡೊನೇಟ್ ಮಾಡ್ತೈತಿ Agಗೆ, ನಿಮ್ಮ ಸಿಲ್ವರಿಗೆ ಡೊನೇಟ್ ಆಗಿ ಏನು ಫಾರ್ಮ್ ಮಾಡ್ತೈತಿ ನಮಗೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಫಾರ್ಮ್ ಮಾಡ್ತೈತೆ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಅ ನೈಟ್ರೋಜನ್ ವಿಚ್ ಹೆಲ್ಪ್ಸ್ ಫಾರ್ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ಇದ್ರ ಹೆಸರು ಒಂದರದ್ದು ಏನಾಗ್ತೈತಿ ಅಂದ್ರೆ ನಿಮಗೆ ಟೆಟ್ರಾ ಅಮೀನ್ ಕಾಪರ್ ಆಗ್ತೈತಿ. ಆ್ಯಂಡ್ ಸೆಕೆಂಡ್ ಒಂದು ತೊಗೊಂಡ್ರಿ ಅಂದ್ರೆ ಡೈ ಅಮೀನ್ ಸಿಲ್ವರ್ ಕ್ಲೋರೈಡ್ ಆಗ್ತೈತಿ. ಸೊ ಇದ್ರದ್ದು ಹೆಸರು ನಾಮಿಕ್ಲೇಚರ್ ಆಗಿರ್ಬೋದು, ಯಾವ ಥರ ಫಾರ್ಮ್ ಆಗ್ತೈತಿ, ಏನೇನು ರೀಸನ್ಸ್ ಅನ್ನೋದು ನಿಮಗೆ ಎಲ್ಲಿ ಬರ್ತೈತಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ಬರ್ತೈತಿ. ಬಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಅ ನೈಟ್ರೋಜನ್ನ ನಮ್ಗೆ ಏನಾಗತ್ತೈತಿ ಅಮೋನಿಯಾ ಹೆಲ್ಪ್ಸ್ ಫಾರ್ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ಸೊ ನೆಕ್ಸ್ಟ್ ನಮ್ಮ ರಿಯಾಕ್ಷನ್ ಆಫ್ ಅಮೋನಿಯಾ ವಿತ್ ಸಾಲ್ಟ್ಸ್, ದಟ್ ಇಸ್ ಅ ಮೆಟಲ್ ಸಾಲ್ಟ್ ಸೊಲ್ಯೂಷನ್ಸ್. ಅಂದರೆ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ನಿಮ್ಗೆ ಫೆರಿಕ್ ಕ್ಲೋರೈಡ್ ಆಗಿರ್ಬೋದು ಅಥವಾ ಜಿಂಕ್ ಕ್ಲೋರೈಡ್ ಅಥವಾ ಜಿಂಕ್ ಸಲ್ಫೇಟ್, ಈ ಥರ ಮೆಟಲ್ ಸಾಲ್ಟ್ಸ್ ಏನಿರ್ತಾವಲ್ಲ ಅದ್ರ ಜೊತೆ ರಿಯಾಕ್ಟ್ ಆತಂದ್ರೆ ಏನಾಗ್ತೈತಿ ವಿಚ್ ಫಾರ್ಮ್ಸ್ ಪ್ರೆಸಿಪಿಟೇಟ್ಸ್ ಆಫ್ ಯುವರ್ ಹೈಡ್ರಾಕ್ಸೈಡ್. ಅಂದರೆ ನಮ್ಮ ಅಮೋನಿಯಾ ಬದಲಿ ಇಲ್ಲಿ ಏನು ತೊಗೋತೀವಿ ಅಂದ್ರೆ ನಾವು ಅಮೋನಿಯಂ ಹೈಡ್ರಾಕ್ಸೈಡ್. ಅಂದರೆ ನಿಮ್ಮ ಅಮೋನಿಯಾ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನು ಫಾರ್ಮ್ ಆಗಿರ್ತೈತೆ ನಮಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿರ್ತೈತಲ್ಲ, ಈ ಅಮೋನಿಯಂ ಹೈಡ್ರಾಕ್ಸೈಡನ್ನು ನಾವೇನಾದರೂ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಮಾಡಿದಿರಿ ಅಂದ್ರೆ, ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಆರ್ ಲೈಕ್ ಥಿಂಗ್ ಬಟ್ ನಿಮ್ಮ FeCl3 ಆಗಿರ್ಬೋದು ಅಥವಾ ನಿಮ್ಮ ಜಿಂಕ್ ಸಲ್ಫೇಟ್ ಆಗಿರ್ಬೋದು ಅಥವಾ ನಿಮ್ಮ ಜಿಂಕ್ ಕ್ಲೋರೈಡ್, ಇವು ಏನು ನಮಗೆ ಮೆಟಲ್ ಸಾಲ್ಟ್ಸ್, ದಟ್ ಇಸ್ ಅ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ಏನಿರ್ತೈತಿ ಲಿಕ್ವಿಡ್ ಫಾರ್ಮ್ ಒಳಗೆ ಇರ್ತೈತಿ. ಸೊ ನಿಮ್ಮ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ನಮ್ಮ ಅಮೋನಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆಯ್ತಂದ್ರೆ ಏನು ಫಾರ್ಮ್ ಮಾಡ್ತೈತಿ ಅಂದ್ರೆ ಇಟ್ ಅಂಡರ್ಗೋಸ್ ಆರ್ ಇಟ್ ಹೆಲ್ಪ್ಸ್ ಫಾರ್ ದ ಪ್ರೆಸಿಪಿಟೇಷನ್ ಆಫ್ ಯುವರ್ ಮೆಟಲ್ಸ್. ಅಂದರೆ ಇಲ್ಲೇ ಸಾಲ್ಟ್ ಸೊಲ್ಯೂಷನ್ ಇರೋದೇನಾಗ್ತೈತಿ ಅಂದ್ರೆ ನಿಮ್ಮ FeOH ಟ್ರೈಸ್ ಆಗಿ ಏನಾಗ್ತೈತಿ ಇದು ಪ್ರೆಸಿಪಿಟೇಟ್ ಆಗ್ತೈತಿ. ಸೊ ಹಾಗಾಗಿ ನಮ್ಮ ಅಮೋನಿಯಾ ಅಥವಾ ಅಮೋನಿಯಂ ಹೈಡ್ರಾಕ್ಸೈಡನ್ನು ಏನಂತ ತಗೋತೀವಿ ಅಂದ್ರೆ ಹೆಲ್ಪ್ಸ್ ಫಾರ್ ದ ಪ್ರೆಸಿಪಿಟೇಷನ್ ಆಫ್ ಯುವರ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಇನ್ ದ ಫಾರ್ಮ್ ಆಫ್ ಹೈಡ್ರಾಕ್ಸೈಡ್. ಸೊ ಮೆಟಲ್ ಸಾಲ್ಟ್ ಇರೋದೇನಾಗಿ ಕನ್ವರ್ಟ್ ಆಗತೈತಿ ನಮಗೆ FeOH ಟ್ರೈಸ್ ಆಗ್ತೈತಿ ವಿತ್ ದ ಫಾರ್ಮೇಷನ್ ಆಫ್ NH4Cl. ಸೊ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಿಮಗೆ 3NH4OH ಗಿವ್ಸ್ FeOH ಟ್ರೈಸ್ ಅಂಡ್ 3NH4Cl. ಸೊ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಇದ್ದಿದ್ದು ಏನಾಗ್ತೈತೆ ನಮಗೆ ಪ್ರೆಸಿಪಿಟೇಟ್ ಆಗಿ FeOH ಟ್ರೈಸ್ ಆಗ್ತೈತೆ. ಅದೇ ಜಿಂಕ್ ಸಲ್ಫೇಟ್ ಏನಾದರೂ ನಿಮ್ಮ NH4OH ಜೊತೆ ರಿಯಾಕ್ಟ್ ಆಯ್ತಂದ್ರೆ ಏನು ಫಾರ್ಮ್ ಮಾಡ್ತೈತಿ ಇದು ಜಿಂಕ್ ಹೈಡ್ರಾಕ್ಸೈಡ್ ಫಾರ್ಮ್ ಮಾಡ್ತೈತಿ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಅಮೋನಿಯಂ ಸಲ್ಫೇಟ್. ಸೊ ಹಾಗಾಗಿ ನಾವೇನಂತ ತಗೋತೀವಿ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಪ್ರೆಸಿಪಿಟೇಷನ್ ಆಫ್ ಯುವರ್ ಸಾಲ್ಟ್ ಸೊಲ್ಯೂಷನ್ಸ್ ಇನ್ ದ ಫಾರ್ಮ್ ಆಫ್ ಹೈಡ್ರಾಕ್ಸೈಡ್. ಸೊ ಇದು ನಿಮ್ದೇನು ಪ್ರೆಸಿಪಿಟೇಷನ್ಸ್ ಆಫ್ ಯುವರ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ಸ್ ಇನ್ ದ ಫಾರ್ಮ್ ಆಫ್ ಹೈಡ್ರಾಕ್ಸೈಡ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ರಿ ಅಂದ್ರೆ ದಟ್ ಈಸ್ ಅ ಯೂಸಸ್ ಆಫ್ ಯುವರ್ ಅಮೋನಿಯಾ. ಸೊ ಅಮೋನಿಯಾನ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ್ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ಎಲ್ಲಿ ಬರ್ತೈತಿ ನಿಮಗೆ ನೆಕ್ಸ್ಟ್ ಪಾಯಿಂಟ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ನಿಮ್ದು ಯಾವುದು ಯೂಸಸ್ ಆಫ್ ಅಮೋನಿಯಾ. ಫಸ್ಟ್ ಒನ್ ಏನಂದರೆ ನಿಮ್ಮ ಯೂಸ್ ಆಫ್ ಅಮೋನಿಯಾ. ಅಮೋನಿಯಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಮೋಸ್ಟ್ ಆಫ್ ದ ಫರ್ಟಿಲೈಸರ್ಸ್ ಲೈಕ್ ನಿಮ್ಮ ಯೂರಿಯಾ ಇರ್ಬೋದು, NH2CO NH2. ಸೊ ಇಟ್ ಈಸ್ ಒನ್ ಆಫ್ ದ ಮೇಜರ್ ಫರ್ಟಿಲೈಸರ್ ವಿಚ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಅಮೋನಿಯಾ. ಇದ್ರ ಜೊತೆ ಇನ್ನೂ ಕೆಲವೊಂದಿಷ್ಟು ಏನು ಮಾಡ್ತೀವಿ ನಾವು ಫರ್ಟಿಲೈಸರ್ಸ್ ಪ್ರಿಪೇರ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಯೂರಿಯಾ. ಸೊ ಸೆಕೆಂಡ್ ಪಾಯಿಂಟ್ ಬಂದ್ರಿ ಅಂದ್ರೆ ನಿಮ್ಮ ಅಮೋನಿಯಾ ವಿಚ್ ಆಲ್ಸೋ ಹೆಲ್ಪ್ಸ್ ಇನ್ ದ ಪ್ರಿಪರೇಷನ್ ಆಫ್ ಯುವರ್ ನೈಟ್ರಿಕ್ ಆ್ಯಸಿಡ್. ನಮ್ಮ HNO3 ಏನು ತಗೋತಿರಲ್ಲ, ಈ ನೈಟ್ರಿಕ್ ಆ್ಯಸಿಡ್ ಪ್ರಿಪೇರ್ ಮಾಡಲಿಕ್ಕೂ ಏನು ಯೂಸ್ ಮಾಡ್ತೀವಿ ನಾವು ಅಮೋನಿಯಾ ಯೂಸ್ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆ ಅದರ್ ರಿಯೇಜೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ಅ ಲ್ಯಾಬೊರೇಟರಿ. ಸೊ ಇದ್ರ ಜೊತೆ ಕೆಲವೊಂದಿಷ್ಟು ನಾವು ಲ್ಯಾಬೊರೇಟರಿ ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಏನು ಬರ್ತಾವೆ ಅವನು ಕೂಡ ನಾವೇನು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ ಬೈ ಯೂಸಿಂಗ್ ಅಮೋನಿಯಾ. ಸೊ ಅದು ಬಿಟ್ಟರೆ ಅಂದರೆ ನೆಕ್ಸ್ಟ್ ಪಾಯಿಂಟ್ ಯುವರ್ ಅಮೋನಿಯಾ ವಿಚ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಅ ರೆಫ್ರಿಜರೆಂಟ್ ಇನ್ ಅ ರೆಫ್ರಿಜರೇಟರ್ಸ್. ನಿಮ್ಮ ಲಿಕ್ವಿಡ್ ನೈಟ್ರೋಜನ್ ಯಾವ ಥರ ನಮ್ಮ ರೆಫ್ರಿಜರೇಟರ್ ಆಗಿ ಯೂಸ್ ಮಾಡ್ತಾರೆ, ಅದೇ ಥರ ನಮ್ಮ ಅಮೋನಿಯಾನು ಏನು ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ರೆಫ್ರಿಜರೆಂಟ್ ಇನ್ ಅ ರೆಫ್ರಿಜರೇಟರ್. ಆ್ಯಂಡ್ ಇದನ್ನು ಅಮೋನಿಯಾನ ಏನು ಮಾಡ್ತೀವಿ ಅಂದರೆ ವಿಚ್ ಈಸ್ ಯೂಸ್ಡ್ ಆ್ಯಸ್ ಅ ಆ್ಯಂಟಿ ಮೈಕ್ರೋಬಿಯಲ್. ಅಂದರೆ ನಮ್ಮ ಮೈಕ್ರೋಬ್ಸ್ ಏನು ಪ್ರೊಡ್ಯೂಸ್ ಆಗ್ತಿರ್ತಲ್ಲ ಆ ಮೈಕ್ರೋಬ್ಸನ್ನು ಕಿಲ್ ಮಾಡಲಿಕ್ಕೆ ಇದನ್ನೇನಾಗಿ ಯೂಸ್ ಮಾಡ್ತೀವಿ ಅಂದರೆ ನಾವು ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಆ್ಯಂಟಿ ಮೈಕ್ರೋಬಿಯಲ್ಸ್ ಇನ್ ಅ
ಫುಡ್, ಅಂದರೆ ನಮ್ಮ ಫುಡ್ಡು ಸ್ಪಾಯ್ಲ್ ಆಗದೇ ಇರಲಿ ಅಂಥೇಳಿ ಇದನ್ನೇನಾಗಿ ಯೂಸ್ ಮಾಡ್ತೀವಿ ಅಂದರೆ ನಾವು ಆ್ಯಂಟಿ ಮೈಕ್ರೋಬಿಯಲ್ ಆಗಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸಮ್ ಯೂಸಸ್ ಆಫ್ ಯುವರ್ ಅಮೋನಿಯಾ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದ ಪ್ರಿಪ್ರೇಷನ್ ಆಫ್ ಅಮೋನಿಯಾನ ಸ್ಮಾಲ್ ಸ್ಕೇಲ್ ಮತ್ತು ಪ್ರಿಪ್ರೇಷನ್ ಆಫ್ ಅಮೋನಿಯಾನ ಲಾರ್ಜ್ ಸ್ಕೇಲ್ ವಿತ್ ದ ಹೆಲ್ಪ್ ಆಫ್ ಹೇಬರ್ಸ್ ಪ್ರೊಸೆಸ್. ಅದಾಗಿಂದ ವಿ ಹ್ಯಾವ್ ಕಮ್ ಅಕ್ರಾಸ್ ಸ್ಟ್ರಕ್ಚರ್ ಆಫ್ ಅಮೋನಿಯಾ and physical properties and chemical properties of ammonia and uses of ammonia. So in our next lecture we will move on to oxides of nitrogen. So major ಆಗಿ ಆಕ್ಸೈಡ್ಸ್ 5 ಆಕ್ಸೈಡ್ಸ್ ಬರ್ತಾವು. ಆ 5 ಆಕ್ಸೈಡ್ಸ್ ಯಾವ ಥರ ರಿಯಾಕ್ಟ್ ಆಗಿ ಪ್ರಿಪೇರ್ ಆಗ್ತಿರ್ತಾವೆ, ಅದರ ಪ್ರಾಪರ್ಟೀಸ್ ಏನು ಅಂತ ನೆಕ್ಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.